ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪೆನ್ ಡ್ರೈವ್ ಸಂಕಷ್ಟದಿಂದ ಪಾರಾಗುವುದಕ್ಕೆ ರೇವಣ್ಣ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ. ಹುಣ್ಣಿಮೆಯ ಪ್ರಯುಕ್ತ ಕಲಬುರಗಿಯ ಗಾಣಗಾಪುರಕ್ಕೆ ಎಚ್ಡಿಆರ್ ಭೇಟಿಯನ್ನ ನೀಡ್ತಾ ಇದ್ದಾರೆ. ಗಾಣಗಾಪುರದ ದತ್ತನಿಗೆ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಿದ್ದಾರೆ ರೇವಣ್ಣ ಜೊತೆ ಕೆಲ ಅರ್ಚಕರು ಕೂಡ ಬೆಂಗಳೂರಿನಿಂದ ಆಗಮಿಸಿದ್ದಾರೆ. ಮಾಧ್ಯಮಗಳಿಗೆ ಮಾತನಾಡುವುದಕ್ಕೆ ಈ ಸಂದರ್ಭದಲ್ಲಿ ಎಚ್.ಡಿ. ರೇವಣ್ಣ ಅವರು ನಿರಾಕರಿಸಿದ್ದಾರೆ. ಕಲಬುರಗಿ ಏರ್ಪೋರ್ಟ್ನಿಂದ ಗಾಣಗಾಪುರಕ್ಕೆ ತೆರಳಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಒಂದ್ ಕಡೆ ಜಾಮೀನು ಸಿಕ್ಕ ನಂತರ ಅಥವಾ ಜೈಲಿನಿಂದ ಬಂದ ನಂತರ ಕಂಟಿನ್ಯೂಸ್ ಆಗಿ ಟೆಂಪಲ್ ರನ್ ಮಾಡ್ತಾ ಇರೋದನ್ನ ಗಮನಿಸಬಹುದು. ನಿನ್ನೆಯೂ ಕೂಡ ಹೊಳೆನರಸೀಪುರದಲ್ಲಿ ಅಂದ್ರೆ ಹಾಸನದಲ್ಲಿ ಹಲವು ದೇವಸ್ಥಾನಗಳಿಗೆ ಭೇಟಿಯನ್ನ ಕೊಟ್ಟರು. ಹರದನಹಳ್ಳಿಯಲ್ಲಿರುವಂತಹ ದೇವೇಶ್ವರ ದೇವಸ್ಥಾನಕ್ಕೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ರು. ಈಗ ಕಲಬುರಗಿಯ ಗಾಣಗಾಪುರಕ್ಕೂ ಕೂಡ ಅವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಸಂಕಷ್ಟದಿಂದ ಪಾರಾಗುವುದಕ್ಕೆ ಎಚ್.ಡಿ. ರೇವಣ್ಣ ಟೆಂಪಲ್ ರನ್ ಮಾಡ್ತಿದ್ದಾರೆ. ಇದು ಗಮನಿಸಬಹುದು. ನಿನ್ನೆ ಕೂಡ ಹಾಸನದಲ್ಲಿರುವಂತಹ ಹರದನಹಳ್ಳಿಯ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟಿದ್ರು. ಅವರ ಮನೆ ದೇವರಿಗೂ ಕೂಡ ವಿಶೇಷವಾಗಿ ಪೂಜೆಯನ್ನ ಕೂಡ ಸಲ್ಲಿಸಿದ್ರು. ಇವತ್ತು ಗಾಣಗಾಪುರಕ್ಕೂ ಕೂಡ ತೆರಳಿದ್ದಾರೆ ಎಚ್.ಡಿ. ರೇವಣ್ಣ ಅವರು. ಈಗಾಗಲೇ ಈ ಪೆನ್ ಡ್ರೈವ್ ಕೇಸ್ನಿಂದ ಸಂಕಷ್ಟವನ್ನ ಎದುರಿಸ್ತಾ ಇರುವಂತಹ ಎಚ್.ಡಿ. ರೇವಣ್ಣ ಅವರು ದೇವರ ಮೊರೆ ಹೋಗಿದ್ದಾರೆ. ಕಂಟಿನ್ಯೂಸ್ ಆಗಿ ಅಂದ್ರೆ ಅವ್ರು ಯಾವಾಗ ಜೈಲಿನಿಂದ ಹೊರಗೆ ಬಂದ್ರು ಅಲ್ಲಿಂದ ಪ್ರತಿದಿನ ದೇವಸ್ಥಾನಕ್ಕೆ ಭೇಟಿಯನ್ನ ನೀಡ್ತಾ ಇರೋದನ್ನ ಗಮನಿಸಬಹುದು. ಬೆಂಗಳೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಬೆಂಗಳೂರಿನ ಹಲವು ದೇವಸ್ಥಾನಗಳಿಗೆ ಅವರು ಜೈಲಿನಿಂದ ವಾಪಸ್ ಆದ ನಂತರ ಭೇಟಿಯನ್ನ ಕೊಡ್ತಾ ಇದ್ದಾರೆ. ನಿರಂತರವಾಗಿ ಪೂಜೆಯನ್ನ ಮಾಡ್ತಾ ಇರೋದನ್ನ ಕೂಡ ಗಮನಿಸಬಹುದು. ಹಾಗೆ ನಿನ್ನೆಯೂ ಕೂಡ ಹಾಸನದಲ್ಲಿರುವಂತಹ ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ರು. ಅವರ ಮನೆ ದೇವರಾಗಿರುವಂತಹ ದೇವೇಶ್ವರ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ನೀಡಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ರು. ಆ ನಂತರ ಅವರೊಂದು ಶಪಥವನ್ನ ಮಾಡಿದ್ದಾರೆ. ಈ ಪ್ರಕರಣದಿಂದ ಹೊರ ಬರೋ ತನಕ ನಾನು ಕಾಲಿಗೆ ಚಪ್ಪಲಿಯನ್ನ ಕೂಡ ಹಾಕುವುದಿಲ್ಲ ಅಂತ. ಹಾಗಾಗಿ ಅವರು ಕಾಲಿಗೆ ಚಪ್ಪಲಿ ಹಾಕದೇನೆ ಓಡಾಟವನ್ನ ನಡೆಸ್ತಾ ಇರೋದನ್ನ ಗಮನಿಸಬಹುದು. ಇವತ್ತು ಕಲಬುರಗಿಯ ಗಾಣಗಾಪುರಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಲಿದ್ದಾರೆ. ರೇವಣ್ಣ ಅವರ ಜೊತೆಗೆ ಬೆಂಗಳೂರಿನಿಂದಲೇ ಅರ್ಚಕರು ಕೂಡ ಅವರ ಜೊತೆಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಎಲ್ಲವೂ ಕೂಡ ಸಂಕಷ್ಟದಿಂದ ಪಾರಾಗುವಂತಹ ನಿಟ್ಟಿನಲ್ಲಿ ದೇವರ ಮೊರೆ ಹೋಗಿದ್ದಾರೆ ಎಚ್.ಡಿ. ರೇವಣ್ಣ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವಕುಮಾರ್. ಗಾಣಗಾಪುರಕ್ಕೂ ಕೂಡ ಭೇಟಿಯನ್ನ ನೀಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ, ಏನ್ ಸಿಗ್ತಾ ಇದೆ ಮಾಹಿತಿ? ಎಚ್.ಡಿ. ರೇವಣ್ಣ ಅವರು ಇದೀಗ ಟೆಂಪಲ್ ರನ್ ಮಾಡ್ತಾ ಇರ್ತಕ್ಕಂಥದ್ದು ಈಗ ಕಲಬುರಗಿಯ ಶ್ರೀ ಕ್ಷೇತ್ರವಾಗಿರ್ತಕ್ಕಂತಹ ಗಾಣಗಾಪುರ ದತ್ತಾತ್ರೇಯ ಒಂದು ದರ್ಶನವನ್ನು ಪಡೆದಕ್ಕೆ ಇವತ್ತು ಬೆಳಗ್ಗೆ ಬೆಂಗಳೂರಿನಿಂದ ವಿಮಾನದ ಮೂಲಕ ಕಲಬುರಗಿ ಆಗಮಿಸಿರ್ತಕ್ಕಂಥದ್ದು. ಏನು ಜೊತೆಯಲ್ಲೇನೆ ಅವರ ಒಂದಿಷ್ಟು ಅರ್ಚಕರನ್ನ ಅವರ ದೇವರಾಗಿರ್ತಕ್ಕಂತಹ ಅರ್ಚಕರನ್ನೇ ಅವರು ಕರ್ಕೊಂಡು ಬಂದಿರತಕ್ಕಂಥದ್ದು. ದತ್ತಾತ್ರೇಯನ ದರ್ಶನಕ್ಕೆ ತೆರಳಿಯಲ್ಲಿ ದೇವರ ಏನು ಆಶೀರ್ವಾದವನ್ನು ಸಹ ಪಡೆಯೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಏನು ಶ್ರೀ ಕ್ಷೇತ್ರ ಗಾಣಗಾಪುರ ದತ್ತಾತ್ರೇಯ ದೇವಸ್ಥಾನ ಇದೆ. ಈ ಒಂದು ದೇವಸ್ಥಾನ ಅಂದ್ರೆ ಇಲ್ಲಿಗೆ ಬರ್ತಕ್ಕಂತಹ ಭಕ್ತಾದಿಗಳು ಯಾರು ಶ್ರದ್ಧಾ ಭಕ್ತಿಯಿಂದ ಇಲ್ಲಿಗೆ ಬರ್ತಾರೆ ಅವರ ಒಂದು ಇಷ್ಟಾರ್ಥ ಸಿದ್ಧಿಯನ್ನ ದತ್ತಾತ್ರೇಯರು ನೆರವೇರಿಸ್ತಾರೆ ಅನ್ನುವಂತ ಒಂದು ಮಹಾ ನಂಬಿಕೆಯಿಂದ ರಾಜ್ಯದ ನಾನಾ ಭಾಗಗಳಿಂದಲೂ ಸಹ ಸಾಕಷ್ಟು ಜನ ಭಕ್ತರು ಈಗ ಆಗಮಿಸ್ತಾರೆ. ಅಷ್ಟೇ ಅಲ್ಲ, ರಾಜ್ಯದ ಹಲವಷ್ಟು ನಾಯಕರಿಗೂ ಸಹ ಇಲ್ಲಿಗೆ ಬಂದು ದತ್ತಾತ್ರೇಯನ ಒಂದು ದರ್ಶನವನ್ನು ಪಡೆದು ಹೋಗ್ತಾರೆ. ಸೊ ಹೀಗಾಗಿ ಇವತ್ತು ದತ್ತಾತ್ರೇಯನ ದರ್ಶನಕ್ಕೆ ಎಚ್.ಡಿ. ರೇವಣ್ಣ ಅವರು ಆಗಮಿಸ್ತಾ ಇರ್ತಕ್ಕಂಥದ್ದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗಾಗಲೇ ಕಲಬುರಗಿಯಿಂದ ನೇರವಾಗಿ ಏನು ಗಾಣಗಾಪುರ ಪ್ರಯಾಣವನ್ನ ಬೆಳೆಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ವಿಶ್ವಕುಮಾರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.